ಗಲ್ಫ್ ಯುದ್ಧ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಸ್ಟಾರ್ ಪ್ಯಾಲೇಸ್ ಹೋಟೆಲ್ಗೆ ಸಿಲಿಂಡರ್ ಬಿಸಿ ತಡ್ತಾ ಇದೆ. ಇನ್ನು ಗ್ರಾಹಕರನ್ನ ಉಳಿಸಿಕೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ಹರಸಾಹಸವನ್ನ ಪಡ್ತಿದ್ದಾರೆ. ಯಾಕಂತ ಅಂದ್ರೆ ಗ್ರಾಹಕರು ಯಾರಿರ್ತಾರೆ ಸಂಬಳ ಕೊಡ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಲಾಸ್ ಅಲ್ವಾ ಅದು. ಮಾಲೀಕರು ಪರದಾಟವನ್ನ ಪಡ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಅದರಿಂದ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇದೆ. ಸ್ಟಾರ್ ಪ್ಯಾಲೇಸ್ ಹೋಟೆಲ್ಗೆ ಸಿಲಿಂಡರ್ ಬಿಸಿ ತಟ್ಟಿದೆ. ಗ್ರಾಹಕರನ್ನ ಉಳಿಸಿಕೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ಹರಸಾಹಸವನ್ನ ಪಡ್ತಿದ್ದಾರೆ. ಶಿವಮೊಗ್ಗದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗ ಇರುವಂತಹ ಹೋಟೆಲ್ ಇದು. ಒಟ್ಟಿಗೆ ಒಲೆ ಹಚ್ಚಿ ಅಡುಗೆಗೆ ಹೋಟೆಲ್ ಸಿಬ್ಬಂದಿ ಮುಂದಾಗಿದ್ದಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುವವರು ಸುಮಾರು 25 ಸಿಬ್ಬಂದಿಗಳಿರುವಂತದ್ದು. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇತ್ತ ಗಮನವನ್ನ ಹರಿಸಬೇಕು. ಹೋಟೆಲ್ ಕಾರ್ಮಿಕರು ಮಾಲೀಕರ ಜೀವವನ್ನ ಉಳಿಸಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾನೆ ಇಲ್ಲ, ಹೇಗೆ ಮಾಡೋದು? ಹಾಗಾಗಿ ಒಲೆಯನ್ನ ಹಾಕಿ ಅಡುಗೆಯನ್ನ ಮಾಡ್ತಿದ್ದಾರೆ. ಆದ್ರೂ ಕೂಡ ಕಾರ್ಮಿಕರು ಇರಬೇಕಲ್ಲ, ಅಲ್ಲಿ ಅವರು ಕೂಡ ಇರೋದಿಲ್ಲ. ಒಂದ್ ಕಡೆನಲ್ಲಿ ಅವ್ರಿಗೂ ಕೂಡ ತೊಂದರೆ, ಇನ್ನೊಂದ್ ಕಡೆನಲ್ಲಿ ಅದರಿಂದ ಲಾಸ್ ಆಗ್ತಾ ಇದೆ. 25 ಸಿಬ್ಬಂದಿಗಳನ್ನ ಕೆಲಸಕ್ಕೆ ಇಟ್ಕೊಂಡಿರುವಂತದ್ದು. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇತ್ತ ಗಮನವನ್ನ ಹರಿಸಬೇಕು ಅಂತ ಹೋಟೆಲ್ ಕಾರ್ಮಿಕರು ಮಾಲೀಕರು ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ಕುರಿತಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿ ಉಮೇಶ್ ಹೋಟೆಲ್ ಸಿಬ್ಬಂದಿ ಜೊತೆ ಚಿಟ್ಚಾಟನ್ನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡ ಏನು ಆವರಿಸಿದೆ, ಆ ಯುದ್ಧ ಕಾರ್ಮೋಡ ಆವರಿಸಿರೋದ್ರಿಂದ ಬಹುತೇಕ ದೇಶಗಳಿಗೆ ತೊಂದರೆ ಆಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ LPG ಸಿಲಿಂಡ್ರು ಅಥವಾ ಏನು ಆಮದು ಮಾಡ್ಕೊಳ್ತಾ ಇದ್ರು ಏನು ಇರಾನು ಅಥವಾ ಇಸ್ರೇಲ್ಗಳಿಂದ, ಅದಕ್ಕೆ ತುಂಬ ತೊಂದರೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಅಭಾವದಿಂದ ಕ್ಲೋಸ್ ಆಗಿರುವಂಥದ್ದು. ಅದೇ ಥರ ಏನು ಸ್ಟಾರ್ ಪ್ಯಾಲೇಸ್ ಕೂಡ ಏನು ಶಿವಮೊಗ್ಗ ಹೃದಯ ಭಾಗದ KSRTC ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವಂಥ ಸ್ಟಾರ್ ಪ್ಯಾಲೇಸ್ ಹೋಟೆಲ್ ಕೂಡ ಇವತ್ತು ಗ್ಯಾಸ್ ಇಲ್ಲದೆ ಏನು ಆಲ್ಟರ್ನೇಟಿವ್ ಆಗಿ ಸೌದೆ ಒಲೆಯನ್ನು ಮಾಡಿರುವಂಥದ್ದು. ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿ ಗ್ರಾಹಕರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಯಾರು? ಸ್ಟಾರ್ ಪ್ಯಾಲೇಸ್ ಹೋಟೆಲ್ನವರು. ಇದು ಏನು ನಾನ್ ವೆಜ್ ಹೋಟೆಲ್ ಆಗಿದೆ. ಇದು ಕೂಡ ಏನು ಇಲ್ಲಿ ಹೋಟೆಲ್ ಸಿಬ್ಬಂದಿಗಳು ಸುಮಾರು 25 ಜನ ಸಿಬ್ಬಂದಿಗಳು ಇರ್ತಾ ಇದ್ರು. ಇದು ಈ ಗ್ಯಾಸ್ ಅಭಾವದಿಂದ ಸಿಬ್ಬಂದಿಗಳಲ್ಲೂ ಕೊರತೆ ಆಗಿರುವಂಥದ್ದು ಮತ್ತು ಅವರ ವ್ಯವಹಾರದಲ್ಲೂ ಕೂಡ ತೊಂದರೆ ಆಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಏನು ಹೋಟೆಲ್ ಸಿಬ್ಬಂದಿಗಳನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಯಾವಾಗಿಂದ ಸರ್ ಇದು ಆಗಿ ಈಗ ಒಂದು 2 ದಿನ ಆಯಿತು. 2 ದಿನದಿಂದನೂ ತುಂಬ ಹಿಂಸೆ ಆಗ್ತಾ ಇದೆ. ಸೌದೆ ಒಲೆನೇ, ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ತುಂಬ ಸಮಸ್ಯೆಗಳಾಗ್ತಾ ಇದ್ದಾವೆ. 25 ಜನ ಕೆಲಸ ಮಾಡ್ತಿದ್ರು ಇಲ್ಲಿ, ಈಗ ಬರೀ 5 ಜನರಿಗೆ ಕೆಲಸ ಇದೆ. ಗ್ಯಾಸಿಂದ ಸುಮಾರು ಸಮಸ್ಯೆ ಇದೆ. ಎಲ್ಲ ಸೌದೆ ಒಲೆನೂ ಈಗ ಸೌದೆನೂ ತುಂಬ ಜಾಸ್ತಿ ರೈಟ್ ಆಗಿದೆ. ಎಲ್ಲೂ ಸೌದೆಗಳು ಸಿಗ್ತಾ ಇಲ್ಲ. ಅವರು ಈಗ ಅವಕಾಶ ಸಿಕ್ಕಿದೆ ಅಂತ ಹೆಂಗೆ ಬೇಕು ಹಂಗೆ ಮಾಡ್ತಾ ಇದ್ದಾರೆ. ಕೆಲಸಗಾರರಿಗೆ ಕೆಲಸನೂ ಇಲ್ದಂಗೆ ಆಗ್ಬಿಟ್ಟಿದೆ. ಇದು ಬರೀ ಸಿಲಿಂಡರ್ಗಳಿಗೆ ಮಾತ್ರ ಹೊಡ್ತಾ ಇಲ್ಲ, ಬಡವ್ರ ಜನಾಂಗದಲ್ಲಿ ಎಷ್ಟಿದಾರೋ ಅಷ್ಟು ಜನರಿಗೂ ಹೊಡ್ತಾನೆ. ಯಾವಾಗಿಂದ ಸೌದೆ ಒಲೆ ಮಾಡಿದ್ದೀರಾ? ಸೌದೆ ಎಷ್ಟು ದಿನದಿಂದ ನಿಮಗೆ ಗ್ಯಾಸಿನ ಸಮಸ್ಯೆ ಆಗ್ತಾ ಇದೆ? 3 ದಿನದಿಂದ ಭಯಂಕರ ಸಮಸ್ಯೆ ಆಗ್ತಾ ಇದೆ. ಎಲ್ಲೂ ಸಿಗ್ತಾ ಇಲ್ಲ. ಬ್ಲ್ಯಾಕಲ್ಲಿ ಮಾರೋರ ಹತ್ರನೂ ಕೇಳಿದ್ರು ಅವ್ರು 5,000 6,000 ಹೇಳ್ತಾರೆ. ಅಷ್ಟರಲ್ಲಿ ಹೋಟ್ಲುಗಳು ನಡ್ಸೋಕ್ಕಾಗಲ್ಲ. ಇದು ಮಾಂಸದ ಹೋಟ್ಲು, ಚಿಕನ್ ಮಟನ್ನು. ಸೌದೆ ಒಲೆಗೆ ಬೈಯೋದು ಇಲ್ಲ. ಸಮಸ್ಯೆಗಳು ತುಂಬ ಇದ್ದಾವೆ. ಈಗ ಡೈಲಿ ಎಷ್ಟು ಗ್ಯಾಸ್ ಬೇಕಾಗ್ತಾ ಇತ್ತು? ಸರ್ ಒಂದು 3-4 ಗ್ಯಾಸ್ ಬೇಕಾಗ್ತಾ ಇತ್ತು. ಈಗ ಒಂದೂ ಇಲ್ಲ. ನಮ್ಮ ಹೋಟ್ಲಲ್ಲಿ ಬರೀ ಬಿರಿಯಾನಿ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಎಲ್ಲ ಕೆಲಸಗಾರರಿಗೂ ರಜೆ ಕೊಟ್ಟಿದ್ದಾರೆ. ಎಲ್ಲ ಕೌಂಟ್ರು ಕ್ಲೋಸ್ ಆಗಿದ್ದಾವೆ. ಎಲ್ಲ ಐಟಮ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಐಟಮ್ ಮಾಡಿ ಕೊಡೋಣ ಅಂತೇಳಿ. ವೈಟ್ ರೈಸ್ ಇಲ್ಲ, ಗೀ ರೈಸ್ ಇಲ್ಲ, ಸ್ವಲ್ಪ ಕುಷ್ಕ ಮಾಡಿ ಕೊಡೋಣ. ಈಗ ಬಂದರಿಗೆ ಅಪ್ರೂಪ್ ಎಲ್ಲೊಂದೋ ದೂರದಿಂದೆಲ್ಲ ಬಂದಿರ್ತಾರೆ, ಅವ್ರು ಊಟಕ್ಕೆ ಬಂದೇ ಬರ್ತಾರೆ, ತೊಂದರೆ ಆಗುತ್ತೆ ಅವರಿಗೆ ಅಂತೇಳಿ ಸ್ವಲ್ಪ ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಾರೆ ಅಷ್ಟೇ. ಇಲ್ಲಿ ಏನೇನು ಮಾಡ್ತಾ ಇದ್ರೆ ಇವತ್ತು ಏನು ಕಡಿಮೆ ಮೆನುವಲ್ಲಿ ಏನು ಕಡಿಮೆ ಮಾಡಿದ್ರೆ? ಇವತ್ತು ಚೈನೀಸ್ ಐಟಮ್ ಇಲ್ಲ, ದೋಸೆ ಇಲ್ಲ, ಪರೋಟ ಮಾಡಿಲ್ಲ, ಆಮೇಲೆ ಇಡ್ಲಿ ಮಾಡಿಲ್ಲ, ಸಾಂಬಾರು ಮಾಡಿಲ್ಲ, ಆಮೇಲೆ ತುಂಬ ಐಟಮ್ ಮಾಡಿಲ್ಲ. ಇನ್ನೂ ಭಾಳ ಟೈಮ್ ಮಾಡ್ಬೇಕು. ಇವತ್ತೆಲ್ಲ ಬಂದ್ ಮಾಡಿ ಯಾವುದೂ ಮಾಡಿಲ್ಲ. ಬರೀ ಕುಷ್ಕಾನು ಬಿರಿಯಾನಿ ಮಾಡಿದ್ವಿ ಅಷ್ಟೇ, ಬೇರೆ ಐಟಮ್ ಏನು ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಹೇಳ್ತಿರೋದು ಏನಂತಂದ್ರೆ ನಮಗೆ ಗ್ಯಾಸಿನ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಸಾಕಷ್ಟು ಗ್ಯಾಸ್ ಇದೆ, ಇದನ್ನ ಕೃತಕವಾಗಿ ಕೇಂದ್ರ ಸರ್ಕಾರ ಎಲ್ಲ ಹೇಳ್ತಾನೆ ಇದೆ. ಕೇಂದ್ರ ಸರ್ಕಾರ ಯಾವ ಮಾತು ಅವ್ರು ಹೇಳ್ದಂಗೆ ಏನಾದರೂ ಆಗಿದೆಯಾ? ಕೇಂದ್ರ ಸರ್ಕಾರ ಒಂದು ಮಾತು ಹೇಳಿರೋದು ಇಷ್ಟು ವರ್ಷದಲ್ಲಿ ಒಂದಾದ್ರೂ ಮಾಡಿ ತೋರಿಸಿದಾರ? ಗ್ಯಾಸಿನ ಸಮಸ್ಯೆ ಇಲ್ಲ. ಈಗ ಮತ್ತೆ ಇದು ನಾವು ಯಾಕೆ ಸುಮ್ಮನೆ ಮಾಡ್ತಾ ಇರೋದ? 22 ಜನ ಕೆಲಸ ಬಿಟ್ಟು ಹೋಗಿದ್ದಾರೆ, ಅವ್ರು ಸುಮ್ಮನೆ ಬಿಟ್ಟು ಹೋಗಿರೋದ? ಕೇಂದ್ರ ಸರ್ಕಾರದ ಹತ್ರನೇ ಇದೆ ಗ್ಯಾಸು, ನಮ್ಮ ಹತ್ರ ಬಂದಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಹತ್ರ ಇದೆ ಅಂತ. ಇದು ಹೋಟೆಲ್ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಏನು ಕೇಂದ್ರ ಸರ್ಕಾರ ಗ್ಯಾಸ್ ಸಮಸ್ಯೆ ಇಲ್ಲ, ಎಲ್ಲದು ತೊಂದರೆ ಇಲ್ಲ, ಎಲ್ಲ ಇದೆ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಆದರೆ ನಮಗೆ
ಯಾವುದೇ ಥರ ಗ್ಯಾಸಿನ ಸಮಸ್ಯೆ ತುಂಬ ಆಗ್ತಾ ಇದೆ. ಆ ಗ್ಯಾಸಿನ ಸಮಸ್ಯೆಯನ್ನು ಸರ್ಕಾರ ಆದಷ್ಟು ಕೊಡಬೇಕು. ಮತ್ತು ನಮಗೆ ಏನು ನಮ್ಮ ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂಥ ನಮ್ಮ ಹೋಟೆಲ್ಗೆ ಸಾಕಷ್ಟು ಜನ ಗ್ರಾಹಕರು ಕೂಡ ಹೊರಗಡೆಯಿಂದೆಲ್ಲ ಬಂದಿರ್ತಾರೆ. ಸೊ ಅವರಿಗೆ ನಾವೇನು ಅಲ್ಲಿ ಹೊರಗಡೆಯಿಂದ ಬಂದವರಿಗೆ ಆಹಾರವನ್ನು ಕೊಡುವುದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತದೆ. ಹಾಗಾಗಿ ನಾವು ಏನು ಸಾಕಷ್ಟು ಮೆನುಗಳನ್ನು ಕಡಿಮೆ ಮಾಡಿ ಈ ಸೌದೆಯಲ್ಲಿ ಬರೀ ಗೀ ರೈಸು ಕುಷ್ಕ ಈ ಥರ ಮಾಡಿ ಗ್ರಾಹಕರನ್ನು ತೃಪ್ತಿಪಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನದೀಮ್ ಜೊತೆ ಉಮೇಶ್ ಸಿ ಜಾಗದ್ದೆ, ರಾಜ್ ನ್ಯೂಸ್ ಕನ್ನಡ, ಶಿವಮೊಗ್ಗ.